ಅದು ಸುತ್ತು ಬಂದಿದೆ, ಆಚೆ ಮನೆದು, ಆಚೆ ಮನೆದಾಗಿರ್ಬೋದು, ಕಾಡಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ಮುಟ್ಟಿ ಅದಕ್ಕೆ ಎದ್ರಿಗೆ ಆಗ್ತದೆ ಎಲ್ಲರಿಗೂ. ಅದು ಮುಳ್ಳೆಲ್ಲ ಉಂಟಾ ಅಂತಲ್ಲಿ. ನೋಡಿ ಈಗ ಹಕ್ಕಿ ಒಂದು ಹೋಗ್ತದೆ. ಅದು ಯಾವ ಹಕ್ಕಿ ಯಾರಿಗಾದ್ರೂ ಗೊತ್ತುಂಟಾ ನೋಡಿ? ಅದು ಇದುವೆ, ಎಲ್ಲಿಂಟು ಕಾಣುದಿಲ್ಲ. ಇವತ್ತು ನಾವು ಗುಡ್ಡದಲ್ಲಿದ್ದೇವೆ. ಬೆಳಿಗ್ಗೆನೆ ಹಾವಿರ್ಬೋದು, ಮತ್ತೆಂತ ಹಾವಿರ್ತದೆ. ನಾವು ತೋಡಿಸಿ ಬಂದದ್ದು ಆಚೆ ಸೈಡಿಂದ. ಅದು ಬೆಳಿಗ್ಗೆ ಬೇಗ ಬಂದ್ರೆ ಮಾತ್ರ, ಇಲ್ಲದಿದ್ರೆ ಎಂತಾಗುದಿಲ್ಲ. ನೋಡಿ ಈ ಕಾಯಿ ನೋಡಿ. ಮೊದ್ಲೆಲ್ಲ ನಾವು ಚಿಕ್ಕ ಇರುವಾಗ ಈ ಕಾಯಿನೆಲ್ಲ ತಿಂತಿದ್ದೆವು. ಈಗ ಉಂಟಾ? ಈಗ ನೋಡಿ ಎಷ್ಟು ಉಂಟು. ನಾನು ತಿನ್ನಿಲ್ವಾ ಅಂತ ತಿನ್ಲಿಲ್ಲ. ಮಾತ್ರ ನಂಗೆ ಗೊತ್ತಿಲ್ಲ, ಚಿಕ್ಕ ಇರುವಾಗ ತಿಂತಿದ್ದೀವಿ. ಹಣ್ಣಾಗುವಾಗ ಆರೆಂಜ್ ಆಗ್ತದೆ ಅಲ್ಲ ನೋಡಿ, ಈ ರೀತಿಯ ಕಾಯಿ ಇದನ್ನು ತಿಂತಾರಂತೆ. ಇದರೊಳಗೆ ಈಗ ಕಾಯಿದು ಹಣ್ಣಾಗುವಾಗ ಅದು ಎಲ್ಲ ಆಗ್ತದೆ. ಪರಿಮಳ ಹಣ್ಣಾಗಿದೆ, ಒಳ್ಳೆ ಹಣ್ಣಾಗಿದೆ ಅಲ್ಲ. ಹೂವಳ್ಳಿ ಕಾಂತ ಉಂಟದ್ದು ಎಲ್ಲೋ ಜಾಸ್ತಿ ಆಗಿದೆ. ಈಗ ಯಾರು ಸಹ ತಿನ್ನುದಿಲ್ಲ ಆಯ್ತು ಇದನ್ನು. ಯಾರು ಕೂಡ ತಿನ್ನಲಿಲ್ಲ, ತುಸ ಇಲ್ಲ. ಇಲ್ಲ ಹಣ್ಣಾಗ್ಲಿಲ್ಲ, ಸ್ವಲ್ಪ ಹಣ್ಣಾಗಿದೆ ನೋಡಿ. ನೋಡಿ ಚೂರಿಕಾಯಿ ಕಾಣ್ತದೆ, ಅವತ್ತೆಲ್ಲ ಇರ್ತಿತ್ತು ನೋಡಿ ಚೂರಿಕಾಯಿ. ನೋಡಿ ಮರದಲ್ಲಿ ನೋಡಿ ಎಷ್ಟು ಉಂಟು ನೋಡಿ. ಇದು ಹಣ್ಣಾಗುವಾಗ ತಿನ್ನುದು ಅದನ್ನು ಕೂಡ. ಹೌದು, ಅದು ಇಲ್ಲಿ ಕಾಣುದಿಲ್ಲ. ಕಾಣುದಿಲ್ವಾ? ಕೆಳಗೆ ನೋಡಿ, ಕೆಳಗೆ ತುಂಬಾ ಆಗಿದೆ. ಇಲ್ಲಿ ಕಾಣ್ತದೆ ನೋಡಿ. ಇದು ಎಂತದ್ದು ಕರಿಮೆಣಸಿನಾಗಿ ಕಾಣ್ತದೆ ನೋಡಿ. ಇದು ಚೂರಿಕಾಯಿ ಇಲ್ಲಿ ಕಾಣ್ತದೆ. ತುಂಬಾ ಆಗಿದೆ ಅಲ್ಲ. ಇನ್ನೊಂದು ಗಿಡ ಅಂದ್ರೆ ಇದ್ದದ್ದು ತುಂಬಾ ಗಿಡ ಉಂಟು ಇಂಥದ್ದು ನೋಡಿ. ಈ ಚೂರಿ ಕಾಯನ್ನು ತಿನ್ನೋದು, ಇದು ಹಣ್ಣಾಗ್ತದೆ. ಇದು ನಾನ್ಸ ತಿಂದಿದ್ದೇನೆ ಚಿಕ್ಕರುವಾಗ. ಇದು ಹಣ್ಣಾಗುವಾಗ ಬ್ಲ್ಯಾಕ್ ಕಲರ್ ಆಗ್ತದೆ ಚೂರಿಕಾಯಿ. ನೋಡಿ, ಮತ್ತೆ ಕುಂಟಲಕಾಯಿ ಆಗ್ಲಿಲ್ಲ, ಆಗುವ ಅಷ್ಟೇ. ಕೆಲವರು ಗೊತ್ತಿರ್ಬೋದು ತಿಂದು. ನೋಡಿ ಈ ರೀತಿ ಬೆಟ್ಟದ ನೆಲ್ಲಿಕಾಯಿ ನೋಡಿ, ಮರ ಉಂಟು ಅದ್ರಲ್ಲಿ ಆಗುದಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಇದು ಮರ ಉಂಟು ಅದ್ರಲ್ಲಿ ಆಗುದಿಲ್ಲ ಅಂತ. ಈ ಮರ ಆಗಿತ್ತು. ಹೌದು, ಅವತ್ತೊಂದ್ಸಲ ಆಗಿತ್ತಲ್ಲ, ಈಗ ಆಗ್ಲಿಲ್ಲ. ಎಲ್ರಿಗೂ ಗೊತ್ತು, ಕೆಲವರು ಗೊತ್ತಿರ್ಬೋದು ಚಿಕ್ಕ ಇರುವಾಗ ಚೂರಿಕಾಯಿಯನ್ನು ತಿಂತಿದ್ದದು. ಇದೇ ಚೂರಿ ಮುಳ್ಳ ಅಲ್ಲ, ಚೂರಿಕಾಯಿ. ಹಾಗೆ ಕುಂಟಲಕಾಯಿ, ಹಾಗೆ ಮತ್ತೆ ಎಂತಪ್ಪ ಅದೊಂದು ಯೆಲ್ಲೋ ಕಲರ್ ಬರ್ತದೆ, ಸರಳಿ ಅಂತ ಒಂದು ಬರ್ತದೆ, ಒಳ್ಳೆ ಉಂಟು. ಅದು ಸ್ವಲ್ಪ ಟೈಮ್ ಟೇಸ್ಟ್. ಅದು ಯೆಲ್ಲೋ ಕಲರ್ ಇರ್ತದೆ, ಅದಂತೂ ಹುಳಿಯಾಗಿ ಒಳ್ಳೆ ರುಚಿ ಇರ್ತದೆ. ಅದ್ರಲ್ಲಿ ಆಗ್ತದೆ, ಅದು ಆಗುವಾಗ ತೋರಿಸ್ತೇನೆ. ಚೂರಿ ಮುಳ್ಳು ಇದು ಬ್ಲ್ಯಾಕ್ ಆಗ್ತದೆ, ಕುಂಟಲಕಾಯಿ ಕೂಡ ಬ್ಲ್ಯಾಕ್ ಆಗ್ತದೆ. ಆಗುವಾಗ ತೋರಿಸುವ. ಮತ್ತೆ ಉಂಟಲ್ಲ ಈ ಜಾಗದಲ್ಲಿ ಎಲ್ಲ ಬರ್ಲಿಕ್ಕಿಲ್ಲ ನೋಡಿ. ಇದು ರಾತ್ರಿ ಬಂದ್ರೆ ಉಂಟಲ್ಲ ಕಾಡು ಹಂದಿಯ ಇಂಥದ್ದೊಂದು ಇರ್ತದೆ, ಹೆಚ್ಚಾಗಿ ಕಾಡು ಹಂದಿ ಬರ್ತದೆ ನೋಡಿ. ಇಲ್ಲಿಲ್ಲ ನೋಡಿ, ಫುಲ್ ಅದು ಆಚೆ ತೋಟ, ಈಚೆಲ್ಲ ಕಾಡು. ಕಾಡಂದ್ರೆ ಗುಡ್ಡ ರೀತಿಯಲ್ಲಿ ಇರ್ತದಲ್ಲ ಅದು.
ಹಕ್ಕಿಗಳು ಭಯಂಕರ ಓಡ್ತಾ ಉಂಟು, ಹಾರ್ತಾ ಉಂಟು ನೋಡಿ ಇಲ್ಲಿ ಈ ವೈರಲ್ಲೆಲ್ಲ ಓಡುದಲ್ಲ ಹಾರದು. ಕಾಡಿನ ಮಧ್ಯೆ ಒಂದು ಮನೆ ನೋಡಲಿ ಕಾಣ್ತಾ ನಿಮ್ಗೆ. ಇವರಿಗೆಲ್ಲ ಹಂದಿ ಉಪದ್ರ ಭಯಂಕರ ಉಂಟು. ಹೌದು, ಈ ಕಾಡಿನಲ್ಲಿ ಇದ್ದಾವೆ. ಅಲ್ಲಿ ಸ್ವಲ್ಪ ಕಾಣ್ತದೆ, ಕಾಡಿನ ಮಧ್ಯದಲ್ಲಿ ಮನೆ. ಓ, ಅಲ್ಲಿ ಒಂದು ರೆಡ್ ಕಲರ್ ಕಾಣ್ತದೆ, ಇದ್ರಲ್ಲಿ ಅಷ್ಟು ಗೊತ್ತಾಗುದಿಲ್ಲ. ಹೀಗೆ ನೋಡಿ ಇಲ್ಲಿ ಹೀಗೆ ಮನೆ ಉಂಟು ಇಲ್ಲಿ ನೋಡಿ. ನೋಡಿ ಈ ಕಾಯನ್ನು ಕೂಡ ಕೆಲವರು ತಿಂತಿದ್ರು, ಅದರದ್ದು ಕೆಳಗಿನ ಭಾಗವನ್ನು ಹೂವಿನ ತಿನ್ನುವಾಗ ಒಂದು ನೇರಳೆ ಕಲರ್. ಎಲ್ಲಿ ಉಂಟು ಅಲ್ಲಿ ಸೆಗಣಿ, ಹೂವಿನ ಗಿಡಕ್ಕೆ ಆಗ್ಬೋದಲ್ಲಪ್ಪ. ಸೆಗಣಿ ನೋಡಿ ಇಲ್ಲಿ ಮೆಟ್ಟಿದ್ರೆ ಈಗ ಸೆಗಣಿ ಹಾಕಿದ ಅದು ಮೆಟ್ಟೋದಿಲ್ಲ ಪಾಪ. ಅದು ಇದು ಹಾಲು ಕರಿಯುವಾಗ ಮಾತ್ರ ಇದು ಮೆಟ್ಟುದು. ಇದು ಹಾಲು ಕರಿಯುವುದಲ್ಲ ಅದಲ್ಲ, ಅದು ಇದಲ್ಲ ಚಿಕ್ಕದು. ಈಗ ಹಾಕಿದಷ್ಟೇ ಸೆಗಣಿ ನೋಡಿ. ಇನ್ನು ಎಲ್ಲಿ ಉಂಟು ಸೆಗಣಿ, ಇದ್ರೆ ಹುಡುಕುವ. ಹೂವಿನ ಗಿಡಕ್ಕೆ ಆದ್ರೆ ಆಗ್ಬೋದಲ್ಲ, ಇಲ್ಲದ್ರೆ ನಮಗೆ ಸೆಗಣಿ ಬೇರೆ ಕಡೆಯಿಂದ ತರಬೇಕಾಗ್ತದೆ. ಇಲ್ಲಿ ಇದು ಎಲ್ಲೆಲ್ಲಿ ಹೋಗ್ತದೆ. ಬಾ ಬಾ, ಇದಾನೆ. ಹಿಂದೆ ಹೀಗೆ ಮಾಡ್ಲಿಕ್ಕಿಲ್ಲ ಅಲ್ಲ, ನಂಬಲಿಕ್ಕೆ ಆಗುದಿಲ್ಲ. ಅದು ಮಾಡುದಿಲ್ಲ ಪಾಪ. ಅದು ಇಷ್ಟು ಸಿಕ್ಕಿತ್ತು, ಆಚೆ ಇರ್ಬೋದು. ಎಷ್ಟು ಸಿಕ್ಕಿತ್ತು ಸೆಗಣಿ. ಇನ್ನು ಅದು ಹೂವಿನ ಗಿಡಕ್ಕೆ ನೋಡು, ಇಲ್ಲಿ ಉಂಟು, ನೋಡ್ತೇನೆ. ಅಲ್ಲಿ ನನಗೆ ಕಾಣಲಿಲ್ಲ, ನೋಡಿದ್ದೆ, ನನಗೆ ಕಾಣಲಿಲ್ಲ. ಇದು ಹತ್ತಿರದ ಮನೆಯ ಚಕೋತ ಹೂ. ಚಕೋತ ಹೂ ಅಲ್ಲ, ಚಕೋತ ಹಣ್ಣು. ಈ ರೀತಿ ಉಂಟು ಆಗಿದೆ. ವಾಪಸ್ ಆಗಿದೆ. ದೊಡ್ಡ ದೊಡ್ಡ ಚಕೋತ ನೋಡಿ, ಈ ರೀತಿ ಇರ್ತದೆ. ನೋಡಿ ಈ ರೀತಿ. ಇಲ್ಲಿ ಚಕೋತ ಹಣ್ಣು ಆರೆಂಜ್ ರೀತಿಯಲ್ಲಿ ಇರ್ತದೆ ಒಳಗೆ, ಸೇಮ್ ದೊಡ್ಡ ದೊಡ್ಡದು. ಅದರೊಳಗೆ ಆರೆಂಜ್ ಇರ್ತದಲ್ಲ, ಅದೇ ರೀತಿ ದೊಡ್ಡ ದೊಡ್ಡದು ಪಿಂಕ್ ಕಲರ್, ಲೈಟ್ ಪಿಂಕ್ ಅಲ್ಲಿ ಇರ್ತದೆ. ಮತ್ತೆ ಕಾಯಿ ಹಣ್ಣಾಗಬೇಕಷ್ಟೆ. ಕರಿಬೇವಿನ ಸೊಪ್ಪು ತೆಗೆದಿದ್ದಾರೆ. ನಮ್ಮ ಮನೆಯಲ್ಲಿ ಬೆಳಿಬೇಕಷ್ಟು, ಚಂದ ಆಗೋದಿಲ್ಲ ಅಷ್ಟು. ಹತ್ತಿರ ಮನೆಯದ್ದು ನೋಡಿ. ಇಲ್ಲಿ ಒಂದು ಹೂ ನೋಡಿ, ನೋಡ್ಲಿಕ್ಕೆ ಗೊಂಡೆ ಹೂವಿನ ರೀತಿಯಲ್ಲೇ ಉಂಟು ನೋಡಿ. ಬುಗುಡಿ ಹೂ. ಅದು 3-4 ಲೇಯರ್ ಬರ್ತದ ಅಂತ. ನಮ್ಮ ಮನೆದಲ್ಲ, ಇಲ್ಲಿ ಹತ್ರ ಮನೆಯದ್ದು ನೋಡಿ. ಈ ರೀತಿ ಚಂದ ಉಂಟು. ಬೀಜ ಅಂತ ತಗೊಳ್ವಲ್ಲ. ಇಲ್ಲ, ಬೀಜ ಎಲ್ಲ ಬಿದ್ದೋಗಿದೆ ಅಂತ ಜಾಸ್ತಿ. ಮೊನ್ನೆ ನಾವು ಬುಗುಡಿ ರೋಡ್ ಸೈಡ್ ತಂದಿದ್ದೆ, ಅದು ಒಂದೇ ಲೇಯರ್ ಇದ್ದು. ಒಂದೇ ಅಲ್ಲ, ಒಂದೆರಡು ಇತ್ತು. ಒಂದೇನ? ಒಂದು ಬೆಳಿಗ್ಗೆ ಒಂದು ಊಟ ಇಟ್ಟು ಬಿಡುವ ಅಂತ. ಊಟ ಬೇಯಲಿಕ್ಕೆ ಇದು 4 ಗಂಟೆ 3 ಗಂಟೆ ಬೇಕೇ ಬೇಕು. ಕುಕ್ಕರಲ್ಲಿ ಬೇಗ ಒಂದು ಅರ್ಧ ಗಂಟೆಯಲ್ಲಿ ಬೇಯ್ತದೆ ನೋಡಿ. ಇದು ನೋಡಿ ಕಜ್ಜಿ ಅಕ್ಕಿ. ನಿಮ್ಗೆ ಊಟ ಮಾಡ್ಲಿಕ್ಕೆ ಯಾರಿಗಾದ್ರೂ ಇಲ್ಲಿ ಬಾಯ್ಲ್ಡ್ ರೈಸ್ ತಿನ್ನೋರು ಈ ಅಕ್ಕಿಯನ್ನು ತಿನ್ನಿ. ಬೇರೆ ಇದು ವೈಟ್ ಇದೆ ತಗೊಳ್ಬೇಡಿ, ಬಿಳಿ ಪಾಲಿಶ್ ರೈಸ್ ಅಂತ ತಗೊಳ್ಬೇಡಿ. ಒಳ್ಳೇದು ನೋಡಿ. ಅದು ಅಕ್ಕಿ ಹೌದು, ನೋಡ್ತೇನೆ. ಇದು ಕಪ್ಪಿದ್ದು ಅಕ್ಕಿ. ಅದು ಇಷ್ಟು ಕಪ್ಪಿದ್ದು ಒಂದು ಮಿಕ್ಸ್ ಉಂಟು ಅಕ್ಕಿ. ಅದು ಇಲ್ಲಿ ಕಪ್ಪು, ಕಪ್ಪು ಅದ್ರಲ್ಲಿ ಮಿಕ್ಸ್ ಇರೋದು. ಅದು ಯಾಕೆಂದ್ರೆ ಇದ್ರ ಹೋಗ್ಲಿಲ್ಲ, ಬಿಸಾಡುದು ಬೇಡ, ಇರ್ಲಿ, ಎಂತ ಆಗ್ತದೆ, ಅದು ಹೋಗ್ತದೆ ತೊಳೆಯುವಾಗ. ಸ್ವಲ್ಪ ಬಿಳಿ ಆಗ್ತದೆ. ಈ ಅಕ್ಕಿ ಉಂಟಲ್ಲ, ಬಾರಿ ಒಳ್ಳೇದು. ಅಂದ್ರೆ ಇದು ಕಜ್ಜಿ ಅಕ್ಕಿ ಅಂತ ಹೇಳ್ತಾರೆ. ಕೆಲವರು ಕೇಳ್ತಿದ್ರು ಕಜ್ಜಿ ಅಕ್ಕಿ ತೋರಿಸಿ ಅಂತ ಹೇಳಿ. ನಾವಿದು ಲೂಸ್ ತಂದದ, ನಾವು ಲೂಸ್ ಕಜ್ಜಿ ಅಕ್ಕಿ ಅಂತ ಹೇಳಿ ದಿನಸಿ ಅಂಗಡಿಯಲ್ಲಿ ಕೇಳಿದ್ರೆ ಸಿಗ್ತದೆ. ಕಜ್ಜಿ ಅಕ್ಕಿ ಅಂದ್ರೆ ಸಿಗ್ತದೆ. ಪಾಲಿಶ್ ಕೊಟ್ಟ ಅಕ್ಕಿ ಅಂತ ತಿನ್ಬಾರ್ದು, ಅಂದ್ರೆ ಊಟ ಮಾಡಬಾರ್ದು. ಅದರ ಎಂತ ಇಲ್ಲ, ಎಂತ ಅಂದ್ರೆ ಎಂತ ಫೈಬರ್ ಉಂಟು, ಎಂತದ್ದು ಇಲ್ಲ ಒಂದು ಇಲ್ಲ ಅಂತದ್ರಲ್ಲಿ. ಪಾಲಿಶ್ ಅಂದ್ರೆ ವೈಟ್ ಈ ರೀತಿ ಇರ್ತದೆ, ಫುಲ್ ವೈಟ್ ಇರ್ತದೆ. ವೈಟ್ ರೈಸ್ ಅವ್ರದ್ದು ವೈಟ್ ಇರುದಲ್ಲ, ಅದು ವೈಟ್ ಇರೋದು. ಕಜ್ಜಿ ಅಕ್ಕಿ ಮಾತ್ರ ಒಳ್ಳೇದಲ್ಲ ಅಷ್ಟು, ಇದು ಒಳ್ಳೇದುಂಟು. ಇದು ಕೂಡ ಈಗ ನೋಡಿ ಹಾಕುದು. ನಾನು ಮೊನ್ನೆ ನಮ್ಗೆ ಇದು ಸಿಕ್ಕಿದಾರೆ, ಒಂದು ಆಣಿ ರೀತಿಯಲ್ಲಿ, ವೈರ್ ರೀತಿಯಲ್ಲಿ ಸಿಕ್ಕಿದೆ. ಒಂದು ನಂತರ ಕರೆಕ್ಟ್ ಆಗಿ ನೋಡುದು. ಈಗ ನೋಡ್ಕೊಂಡೆ ಊಟ ಇಡುದು. ಇಲ್ಲಾದ್ರೆ ನಾವು ಗಂಟೆ ಸಿಕ್ಕೊಂಡ್ರೆ ಊಟ ಮಾಡೋದು ಗೊತ್ತಿಲ್ಲದೆ, ಅದಕ್ಕೆ ಬೇಕಾಗಿ ನಾನೀಗ ನೋಡಿ ಹಾಕುದು. ಇಲ್ಲಿ ಹಾವು ಇರ್ಬೇಕು ನೋಡಿ, ಬಾಲ ಖಂಡಿತ. ಇಲ್ಲಿ ಬಾಲ ಇತ್ತು ನಿನ್ನೆ, ಹಾವಿನ ಬಾಲ ನೋಡಿ. ಅದೇ ಹಾವು ನೋಡಿ, ಹೋಗುದು ಕಾಣ್ತದೆ ನೋಡಿ, ಹೋಯ್ತು. ಅದ್ರ ಹಚ್ಚಿ ನೋಡಿ ಅದರ ಬಾಲ, ಹಾವಿನ ಬಾಲ ಅದು ಮೇಲೆ ಉಂಟು, ಇದರ ಮೇಲೆ ಉಂಟು, ಟರ್ಪಲ್ ಉಂಟಲ್ಲ. ನೋಡಿ ಈಗ ಗಣಿತ ನೋಡಿ ಅಲ್ಲಿ
ಉಂಟು ನೋಡಿ, ಅದರ ಬಾಲ ನೋಡಿ ಇಲ್ಲಿ, ಈ ಟರ್ಪಲ್ನ ಮೇಲೆ ಉಂಟು ನೋಡಿ, ನೋಡಿ ಬಾಲ ಕಾಣೋದು ಹಾವು. ಆಚೆ ಸೈಡಿಂದ ಬಂದರೆ ಕಾಣ್ತದೆ ನೋಡಿ ನೋಡಿ ನೋಡಿ. ಈಗ ಆಗ್ತಾ ಉಂಟು ನೋಡಿ. ಆಚೆ ಹಾರಿತು ಹಾರಿತು ಹಾರಿತು. ಮನೆಯ ಮೇಲಿದ್ದದ್ದು ನನಗೆ ಈಚೆ ಮೇಲೆ ಹತ್ತಿ ತೋರಿಸಿದ್ದೇನೆ, ಕಾಣುದಿಲ್ಲ ಇಲ್ಲಿ. ನೋಡಿದ್ರಲ್ಲ ಹಾವು, ಇದು ಮನೆಯ ಹಿಂದಿನ ಬದಿ, ಇದು ಮನೆಯ ಹಿಂದಿನ ಬದಿ. ಆದ್ರೆ ಇಲ್ಲಿ ಟರ್ಪಲ್ ಎಲ್ಲ ಹಾಕಿ ಸ್ವಲ್ಪ ಇಲ್ಲಿ ತಂಪು ಉಂಟು, ಇದೆಲ್ಲ ಹಾಕಿದಾರಲ್ಲ ಹಾಗೆ. ಹಾವು ನೋಡಿ ಹೇಗೆ ಚಂದ ಹೀಗೆ ಹೋಗ್ತಾ ಉಂಟು, ಹಾರ್ತಾ ಉಂಟು. ನೋಡಿದ್ರಲ್ಲ, ಎಂತ ಹಾವು ಗೊತ್ತಿಲ್ಲ, ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅದು ನಾನು ಆಚೆ ಹೋಗಿ ಮೇಲೆ ಸರಿ ಫಸ್ಟೇ ಹತ್ತದಿದ್ರೆ ಕಾಣ್ತಿತ್ತೇನೋ. ಇಲ್ಲಿ ಹಾಗೆ ಅಂತ ನಮನೆ ಹಾವೆಲ್ಲ ಬರುದು ದಿನಕ್ಕೆ ಅಂತ, ಅದು ಬರ್ತದೇನೆ. ಅದಂತೂ ಮಧ್ಯಾಹ್ನ ಹೊತ್ತು ಹೇಳುದೇ ಬೇಡ, ತುಂಬಾ ಹಾವು ಬರ್ತದೆ. ಅಂದ್ರೆ ತುಂಬಾ ಹಾವು ಅಂತ ಹೇಳಿದ್ರೆ ದಿನಕ್ಕೆ ಒಂದೊಂದು ಹಾವು ಇರ್ತದೆ. ಮೊನ್ನೆ ಮನೆಯ ಒಳಗಿದು ಇದು ಉಂಟಲ್ಲ, ಹೀಗೆ ಹಂಚಿನ ಸೈಡ್ ಅಲ್ಲಿಂದಾಗಿ ಹೋಗ್ತಿತ್ತು. ಇಲ್ಲಿ ಸೈಡ್ ಒಂದು ಹಂಚು ಕಾಣ್ತದೆ, ಅಲ್ಲಿಂದಾಗಿ ಹೋಗ್ತಾ ಆಯ್ತು. ಅದು ಕೇರಿ ಹಾವಾಗಿರ್ಬೇಕು, ಇಲ್ಲಿ ಹಿಡಿಲಿಕ್ಕೆ ಬರ್ತದೆ. ಇದು ಕೂಡ ಆಗಿರ್ಬೋದು ಇಲ್ಲಿ ಹಿಡಿಲಿಕ್ಕೆನೆ. ಹೀಗೆ ಹೀಗೆ ಹಾರ್ತಿತ್ತು ಹಾಗೆ. ತುಂಬಾ ಹಾವು ಬರ್ತದೆ ಇಲ್ಲಿ ಹಾಗೆ. ಆಚೆ ಮನೆಯಿಂದ ಕರಿಬೇವು ಸೊಪ್ಪನ್ನಂದದ್ದು ಇದನ್ನುಂಟಲ್ಲ, ಸರಿ ಹುಳ ಉಂಟದನ್ನು ನೋಡಿ ಚಂದ ನೋಡಿ. ಹೀಗೆ ನಾನೆಂತ ಮಾಡೋದು, ಚಂದವನ್ನು ನೋಡಿ ಇದನ್ನು ಒಂದು ತೊಟ್ಟೆಯಲ್ಲಿ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಕಟ್ಟಿಡುದು. ಅದು ತುಂಬಾ ದಿವಸ ಎಂತ ಆಗಿಲ್ಲ. ಮತ್ತೆ ಬಾಟಲ್ ಕೂಡ ಆಗ್ತದೆ, ಕುಪ್ಪಿ ಬಾಟಲ್ ಹಾಕಿದ್ರೆ ಕೂಡ ಎಂತ ಆಗುದು, ತುಂಬಾ ದಿನ ಹಾಳಾಗುದಿಲ್ಲ. ಫ್ರಿಜ್ ಅಲ್ಲಿ ಇಡುದು. ಅಲ್ಲ ಡೀಪ್ ಫ್ರೀಜರ್ ಅಲ್ಲ, ಈಚೆ ತರಕಾರಿ ಎಲ್ಲ ಇರ್ತೇವೆ ಅಲ್ಲಿ ಇಟ್ಟಾಯ್ತು. ಇದೆಲ್ಲ ತೆಗ್ದು ತುಂಬಾ ದಿವಸ ಹಾಳಾಗುದಿಲ್ಲ. ಇಲ್ಲ ಇಲ್ಲ ಹೀಗೇನೆ ಇಟ್ಟು ಮತ್ತೆ ಇದನ್ನು ತೊಳೆದು ನಾವು ಉಪಯೋಗ ಮಾಡ್ಬೇಕು. ಅಂದ್ರೆ ತೊಳೆದು ಮತ್ತೆ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಇಡ್ಲಿಕ್ಕೆ. ಇಲ್ಲದ್ರೆ ಉಂಟಲ್ಲ, ನಾವು ಇದನ್ನು ನೀರಾಗಿ ತೊಳೆದಾದ ಮೇಲೆ ಇದನ್ನು ಫ್ರಿಜ್ ಅಲ್ಲಿ ಇಟ್ಟರೆ ಇದು ಹಾಳಾಗ್ತದೆ. ನೀರು ಉಂಟಲ್ಲ ಹಾಳಾಗ್ತದೆ. ಅದಕ್ಕೆ ಇವಾಗ ಈಗೇನೆ ತೆಗೆದು ಹುಳ ಉಂಟಂತ ಫಸ್ಟ್ ನೋಡ್ಬೇಕು. ಹೇಗೆ ನೋಡಿ ಫ್ರಿಜ್ ಅಲ್ಲಿ ಇಡ್ಬೇಕು. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್. ಹಾಗೆ ಕಾಡಲ್ಲಿ ಉಂಟಲ್ಲ ನಮೂನೆದ್ದು ಇದು ಕಾಯೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಕೆಲವರಿಗೆ ಅವರ ಬಾಲ್ಯದ ನೆನಪು ಕೂಡ ಆಗಿರ್ಬೋದು. ಹಾಗೆ ಇನ್ನು ನನಗೆ ಸ್ವಲ್ಪ ಕೆಲಸ ಉಂಟು. ಮತ್ತೆ ಹತ್ರ ಮನೆಯವರು ಕೊಟ್ಟ ಇದು ಉಂಟಲ್ಲ ಬುಗುಡಿದ್ದು ಬೀಜವನ್ನು ಕೂಡ ಬಿತ್ತಲಿಕ್ಕೆ ಉಂಟು, ಸ್ವಲ್ಪ ಕೆಲಸ ಉಂಟು. ಅದೇ ಮತ್ತೆ ಕರಿಬೇವಿನ ಸೊಪ್ಪನ್ನು ನೋಡ್ಲಿಕ್ಕೆ ಉಂಟು. ಅದನ್ನ ಮಾತಾಡಿಸ್ಲಿಲ್ಲ, ಕಾಲ ನೀಜಿಗೆ ಮಾಡ್ತಾ ಉಂಟು. ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇವೆ. ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.